ಎಲ್ಲರಿಗೂ ನಮಸ್ಕಾರ. ಕಥಾ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಬೆಳಗಾವಿ ಜಿಲ್ಲೆಯ ಕುಂದರಗಿ ಹಾಗೂ ಅಂಕಲಿಗೆಯ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮರ ಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಾವು ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದರ ಕುರಿತು ನಿಮಗೆ ಏನು ಅನಿಸ್ತದೆ? ಬಹಳ ಚಲೋ ಐತಿ. ಪ್ರಸ್ತುತ ಸಮಾಜಕ್ಕೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ನಮ್ಮ ಆಧುನಿಕ ಯುಗದೊಳಗಡೆ ನಮ್ಮ ಯುವಕರಾಗಿರ್ಬೋದು ಹಲವಾರು ಜನರು ಧಾರ್ಮಿಕತೆಯಿಂದ ದೂರ ಆಗ್ತಿದ್ದಾರೆ. ಸೊ ಅಂಥವ್ರಿಗೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಹತ್ರ ಇರೋದ್ರಿಂದ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ಅಂಗೈ ಒಳಗಡೆನೆ ಪ್ರಪಂಚ ನೋಡ್ತಿರ್ತಕ್ಕಂಥ ಈ ಸಂದರ್ಭದೊಳಗಡೆ ಧಾರ್ಮಿಕತೆಯನ್ನ ನಾವು ಅವರ ಮನಗಳಿಗೆ ಮತ್ತು ಅವರ ಹತ್ತಿರಕ್ಕೆ ಒಯ್ತಿರೋದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೊಸಗಳ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಧರ್ಮ, ಸಂಸ್ಕೃತಿ, ದೇಶಾಭಿಮಾನ, ದೇಶ ಪ್ರೇಮವನ್ನ ನಮ್ಮೆಲ್ಲ ಜನತೆಗೆ ತಿಳಿಸ್ತಕ್ಕಂಥದ್ದು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯ. ತಮ್ಮ ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಕಾರಣ ಎಲ್ಲರಿಗೂ ಬಹಳಷ್ಟು ಬೇಗ ರೀಚ್ ಆಗ್ತಕ್ಕಂಥದ್ದು ಅಂದ್ರೆ ಇದೆಲ್ಲ ಸೋಷಿಯಲ್ ಮೀಡಿಯಾಗಳ ಮೂಲಕ. ಅದರ ಇವತ್ತು ನಮ್ದು ಮೇನ್ ಉದ್ದೇಶ ಏನದ ಅಂತಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬಗಳ ಕುರಿತು. ಈಗ ನಿಮಗೆ ಏನ್ ಅನಿಸ್ತದ್ರಿ? ಈಗ ನಮ್ಮ ಹಬ್ಬಗಳ ಆಚರಣೆ ಯಾಕೆ ಪ್ರಾರಂಭವಾಯಿತು ಅಂತ ಅನಿಸ್ತದೆ? ನಮ್ಮ ಪೂರ್ವಿಕರು ಒಂದೇನೋ ಒಂದು ದೈವೋದ್ದೇಶವನ್ನು ಇಟ್ಟುಕೊಂಡು ಹಬ್ಬಗಳನ್ನ ಆಚರಣೆ ಮಾಡಿದ್ರು. ಈಗ ಪ್ರಸ್ತುತವಾಗಿ ನಾವು ವಿಚಾರ ಮಾಡೋದಾಯ್ತು ಅಂತಂದ್ರೆ ಒಂದು ಸಂಕ್ರಾಂತಿ ಹಬ್ಬ ಈಗ ನಮ್ಗೆ ಹತ್ತಿರದಲ್ಲಿದೆ. ಸೂರ್ಯ ತನ್ನ ಪಥವನ್ನ ಬದಲಾಯಿಸೋದು, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂಥ ಈ ಒಂದು ಸಂದರ್ಭವನ್ನ ಸಂಕ್ರಾಂತಿಯನ್ನಾಗಿ ಆಚರಣೆ ಮಾಡ್ತಾರೆ. ಇದಕ್ಕೆ ನಮ್ಮ ಹಳ್ಳಿಗಳೊಳಗಡೆ ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಸುಮಾರು 4-5 ದಿನಗಳ ಕಾಲ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸಜ್ಜಿ ರೊಟ್ಟಿ ಮಾಡೋದ್ರಿಂದ ಹಿಡ್ಕೊಂಡು ಭೋವಿ ಹಬ್ಬ ಮಾಡ್ಕೊಂತ ಹಿಂಗೆ ಹಲವಾರು ಆಚರಣೆಗಳನ್ನ ನಮ್ಮ ಅನಾದಿ ಕಾಲದಿಂದಲೂ ಕೂಡ ತಗೊಂಡ್ಕೊಂಡು ಬಂದ್ರು. ಅದ್ರ ಮೂಲ ಉದ್ದೇಶ ಏನು ಅಂತಂದ್ರೆ ಎಲ್ರೂ ಕೂಡ್ಕೊಳ್ಳೋದು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನ ನಾವೆಲ್ಲ ಅರ್ಥೈಸ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ವಿಶೇಷತೆಯೊಂದಿಗೆ ಹಬ್ಬಗಳು ಶುರುವಾಗ್ತವೆ. ಒಂದ್ಸರಿ ಈಗ ಹಬ್ಬಗಳು ಅಂತ ಬಂದಾಗ ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ ಹಿಂಗೆಲ್ಲ ಬಂದಾಗ ಎಲ್ಲಕ್ಕೊಂದು ವೈಶಿಷ್ಟ್ಯತೆ ಐತ್ರಿ. ಅರ್ಥ ಇರುತ್ತೆ. ಯಾಕಂದ್ರೆ ನಮ್ಮ ಹಿರಿಯರು ಯಾವುದೇ ಮಾಡಿದ್ರು ಕೂಡ ಒಂದು ಅರ್ಥಪೂರ್ಣವಾಗಿನೇ ಆಚರಣೆ ಮಾಡ್ಕೊಂಡು ಬಂದಿದ್ರು. ಒಂದು ದೀಪಾವಳಿ ಇರ್ಬೋದು, ನರಕ ಚತುರ್ದಶಿ ಅಂತ ಮಾಡೋದು, ಮತ್ತೆ ಆಮೇಲೆ ಆರತಿ ಮಾಡಿಸ್ಕೊಳ್ಳೋದಾಗಿರ್ಬೋದು, ಪಟಾಕ್ಷಿ ಸಿಡಿಸೋದು, ಮಗದೊಂದು ಏನೋ ಒಂದು ಹಿರಿಯರು ಒಂದು ಸಂಪ್ರದಾಯವನ್ನ ಹಾಕೊಂಡ್ ಬಂದ್ರು. ಮತ್ತೆ ಅದಕ್ಕೊಂದು ಅರ್ಥ ಇರ್ತಿತ್ತು. ನಾವು ಅದನ್ನ ಸರಿಯಾಗಿ ಅವರ ಮೂಲ ಮತ್ತು ದೇಯೋದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳದೇನೆ ಹಬ್ಬಗಳನ್ನ ಸರಿಯಾಗಿ ಆಚರಣೆ ಮಾಡಕ್ ಆಗ್ತಿಲ್ಲ. ಈಗ ನೋಡಿ, ಅವಾಗೆಲ್ಲ ಹಬ್ಬ ಆಯ್ತು ಅಂತಂದ್ರೆ ಎಲ್ಲ ಬಂಧು ಭಗಿನಿಯರೆಲ್ಲರೂ ಕೂಡ್ತಿದ್ರು, ಬಂಧು ಬಾಂಧವರೆಲ್ಲರೂ ಒಂದ್ ಕಡೆ ಸೇರ್ತಿದ್ರು, ತುಂಬಾ ದಿನಗಳ ಕಾಲ ಹಬ್ಬವನ್ನ ಆಚರಣೆ ಮಾಡ್ತಿದ್ರು. ಇವತ್ತೇನಾಗಿದೆ ಅಂತಂದ್ರೆ ಮಾಡ್ಬೇಕಲ್ಲಪ್ಪ ಅನ್ನೋ ಕಾಟಾಚಾರಕ್ಕೆ ಬಂದು ಕುತ್ಕೊಂಡ್ಬಿಟ್ಟಿದೆ ನಮ್ ಕೆಲವು ಜನರ ಸ್ಥಿತಿ. ಎಲ್ಲರೂ ಅಂತಲ್ಲ, ಕೆಲವು ಜನರ ಸ್ಥಿತಿ. ಅವಾಗ ಒಂದ್ ಮದ್ವೆ ಇತ್ತು ಅಂತಂದ್ರೆ 15 ದಿನ ಆದ್ರೆ ಆ ಮನೆಗೆ ಸಂಭ್ರಮ ಇರ್ತಿತ್ತು. ಇವತ್ತೆಲ್ಲ ಹಿಂದಿನ ದಿನ ಹೋಗೋದೈತಿ, ರೆಡಿ ಆಗೋದೈತಿ, ಮಾರನೇ ದಿನ ಎಲ್ಲಾರು ಅಕ್ಕಿ ಕಾಳು ಟೈಮಿಗೆ ಬರ್ತಾರೆ. ಅಕ್ಕಿ ಕಾಳು ಹಾಕಿದ್ರು ಅಂದ್ರೆ ಮತ್ತೆ ಅರ್ಧ ತಾಸು ಒಳಗಡೆ ಯಾರು ಇರೋದಿಲ್ಲ. ಇವೆಲ್ಲ ಯಾಕಾಯ್ತು ಅಂದ್ರೆ ನಾವು ಹೆಂಗ್ ಬೆಳ್ಕೊಂತ ಹೋದ್ವಿ. ನಾವು ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಬೆಳಿಬೇಕಾಗಿತ್ತು, ಬಲಿಬೇಕಾಗಿತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಬದುಕ್ತಿರೋದ್ರಿಂದ ನಮ್ಮ ಹಬ್ಬ ಹರಿದಿನ ಆಚರಣೆ ಅವುಗಳ ಬಗ್ಗೆ ನಮಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇರೋದ ಕಾರಣದಿಂದ ಇವತ್ತ ಎಲ್ಲಾದ್ರಿಂದಲೂ ನಮ್ಮ ಜನ ವಿಮುಖರಾಗಿ ಬರೀ ಆಧುನಿಕವಾಗಿ ಹೋಗ್ತಿದ್ದಾರೆ. ಆಧುನಿಕತೆ ಕೆಟ್ಟು ಅಂತ ನಾನು ಹೇಳಕತ್ತಿಲ್ಲ, ಆದ್ರೆ ಆಧುನಿಕತೆ ಜೊತೆ ಆಧ್ಯಾತ್ಮಿಕತೆ, ಸಾಂಸ್ಕೃತಿಕತೆ ಜೊತೆಗೆ ನಮ್ಮ ಭವ್ಯ ಭಾರತೀಯ ಪರಂಪರೆಯನ್ನು ಜೊತೆಗೂಡಿಸ್ಕೊಂಡು ಹೋದ್ರೆ ಮತ್ತಷ್ಟು ಮೆರುಗು ಕಾಣಬಹುದು ಅಂತಕ್ಕಂಥದ್ದು. ಈಗ ನಮ್ಗ ದೀಪಾವಳಿ ಅಂತ ಬಂದಾಗ ಮನೆಗೆಲ್ಲ ಪಾಂಡೂರೆಲ್ಲ ಮಾಡ್ತಾರೆ. ಪಾಂಡೂರ್ನ ಮನೆಗೆ ಬಂದ್ರು ಅಂತ ಹಿಂಗೆಲ್ಲ ಮಾಡಿ ವಿಜಯದಶಮಿ ಆಚರಣೆ, ವಿಜಯವನ್ನ ಸಂಭ್ರಮಿಸ್ತೇವೆ. ಇದೆಲ್ಲ ಹೇಳ್ಕೊಟ್ಟಾಗ ಮಕ್ಕಳಿಗೆ ಇದೆಲ್ಲ ಕಲಿಯೋದು ಬಹಳ ಅದ. ಹೌದು. ಅದನ್ನ ನಾವು ಜಸ್ಟ್ ಹಬ್ಬ ಅನ್ನೋದಕ್ಕಿಂತ ಕಲಿಕೆ ಯಾವ ತರ ತಗೋಬೇಕ್ರಿ ಜನ ಹಬ್ಬಗಳಿಂದ? ಅಲ್ಲ, ಅದನ್ನ ಮೂಲ ಹಿರಿಯರಿಗೆ ಅದನ್ನ ತಿಳಿಸ್ಕೊಡ್ಲಿಕ್ಕೆ ನಾವು ಅವಕಾಶ ಕೊಡಬೇಕು. ಯಾಕಂದ್ರೆ ನಮ್ಮ ಮನ್ಯಾಗ ಒಬ್ರು ಹಿರಿಯರಿದ್ರು ಅಂತಂದ್ರೆ ಅದೊಂದು ಗಾದೆ ಮಾತು ಇದೇನಂತ, ಗುರುವಿಲ್ಲಾರದ ಮಠ ಇಲ್ಲ ಅಂತ, ಹಿರಿಯರಿಲ್ಲಾದ ಮನೆ ಅಲ್ಲ ಅಂತ ಹೇಳ್ತಾರೆ. ಮನ್ಯಾಗ ಒಬ್ಬ ಹಿರಿಯರು ಇದ್ರು ಅಂತಂತಂದ್ರೆ ಅವ್ರು ಏನ್ ಅವ್ರು ಸಣ್ಣವರಿದ್ದಾಗ ಅವ್ರ ಹಿರಿಯರು ಅವ್ರಿಗೇನ್ ಕಲಿಸ್ಕೊಟ್ಟಿದ್ರು ಅದನ್ನ ಈಗ ಹುಡುಗರಿಗೆ ಹಿರಿಯರು ಕಲಿಸ್ಬೇಕು. ಇವತ್ತೇನಾಗೈತೆ ಅಂದ್ರೆ ನಾವು ಮನ್ಯಾಗ ಹಿರಿಯರನ್ನ ಇಟ್ಕೊಳಕ ಬಹಳ ಮಂದಿ ಹಿಂಜರಿಯಕತ್ಬಿಟ್ರು. ಎಲ್ಲ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈಗೆಲ್ಲ ವೃದ್ಧಾಶ್ರಮಗಳು ಬಾಳ ಆಗ್ಲಿಕ್ಕತ್ತವ. ಅದು ಒಂದು ನೋವಿನ ಸಂಗತಿ. ಮಕ್ಕಳನ್ನ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹೆ ಇರ್ತಕ್ಕಂಥ ಮಕ್ಕಳು ವೃದ್ಧಾಪ್ಯದಲ್ಲಿ ತಂದೆ ತಾಯಿನ ಬಹಳಷ್ಟು ಪ್ರೀತಿಯಿಂದ ಕಾಣ್ಬೇಕಾಗಿತ್ತು, ಕಾಳಜಿ ಕಕ್ಲತೆಯಿಂದ ನೋಡ್ಬೇಕಾಗಿತ್ತು. ಆದ್ರೆ ಅವ್ರನ್ನ ನಾವು ವೃದ್ಧಾಶ್ರಮದಲ್ಲಿ ಇಡ್ತಿರೋದ್ರಿಂದ ನಮ್ಮ ಪೂರ್ವ ವಿಚಾರಗಳು, ಪೂರ್ವಿಕರ ಆಚರಣೆಗಳು, ಭವ್ಯ ಸಂಸ್ಕೃತಿಯನ್ನ ನಮಗೆ ತಿಳಿಸ್ಕೊಡೋರು ಯಾರು ಇಲ್ಲಾರ್ದಂಗ ಆಗ್ಬಿಟ್ಟಾರ. ನೋಡಿ, ಸಂಕ್ರಾಂತಿ ಅಂದ್ರೆ ಮನೇಲೆಲ್ಲ ರೊಟ್ಟಿ ಮಾಡೋದ್ರಿಂದ ಹಿಡ್ಕೊಂಡು ಬಹಳಷ್ಟು ಅದ್ಭುತವಾಗಿ ಮನೇಲೊಂದು ಸಂಭ್ರಮನೇ ನಡೀತಿತ್ತು.
ರೊಟ್ಟಿ ಬಡಿಯೋದು ಎಲ್ಲಾರು ಅವಾಗೆಲ್ಲ ಹಳ್ಳಿಗಳ ಸಾಯಂಕಾಲ ಹೋಗ್ಬಿಟ್ರೆ ಸಜ್ಜಿ ರೊಟ್ಟಿ ಬಡಿಯೋ ಶಬ್ದನೇ ಕೇಳ್ತಿತ್ತು. ಇವತ್ತೇನಾಯ್ತು ಅಂದ್ರೆ ಅದಕ್ಕೂ ಬೇಜಾರ್ ಮಾಡ್ಕೊಂತ ಮಂದಿ ರೆಡಿಮೇಡ್ ತಂದ್ಬಿಟ್ಟು ತಿಂತಕ್ಕಂತ ವ್ಯವಸ್ಥೆ ಆಯ್ತು. So ಸರ್ ಇವೆಲ್ಲ ಅದ ಸ್ವಲ್ಪ ಲೇಟ್ ಆಗಿ ಬರೋಣ್ರಿ. ಈಗ ಸ್ಟಾರ್ಟಿಂಗ್ ನೀವು ಬಾಲ್ಯ ವಯಸ್ಸಾಗ ಇದ್ದಾಗ ಯಾವ ಹಬ್ಬ ನಿಮ್ಗೆ ಖುಷಿ ಕೊಡ್ತಿತ್ತು? ಯಾವ ಹಬ್ಬ ನೀವು ಭಾಳ ಎಂಜಾಯ್ ಮಾಡಿದ್ದೀರಿ ಚಿಕ್ಕವರಿದ್ದಾಗ? ನಾವ್ ಇದೇ ಸಂಕ್ರಾಂತಿ ಎಳ್ಳಮಾವಾಸ್ಯೆಯನ್ನ ಬಹಳಷ್ಟು ಎಂಜಾಯ್ ಮಾಡಿದ್ವಿ. ಕಾರಣ ಏನು ಅಂತಂದ್ರೆ ನಮ್ಮ ಜನ್ಮಸ್ಥಳದ ಗ್ರಾಮ ದೇವರ ಜಾತ್ರೆನೂ ಕೂಡ ಎಳ್ಳಮಾವಾಸ್ಯೆಗೆ ಇರ್ತಿರೋದ್ರಿಂದ ಅಲ್ಲಿ ರಥೋತ್ಸವ ಆಗ್ತಿತ್ತು. ಹಾಲ್ಗಂಬ ಅಂತ ಒಂದು ದೊಡ್ಡ ಕಂಬ ಕಟ್ಟಿರ್ತಿದ್ರು. ಅದಕ್ಕೊಂದ್ ಸಮುದಾಯದವರು ಅದನ್ನ ಏರ್ಲಿಕ್ಕೆ ಪ್ರಯತ್ನ ಪಟ್ಟು ಮ್ಯಾಲ ಹೋಗಿ ಅಲ್ಲಿ ಕಟ್ಟಿರ್ತಕ್ಕಂತ ಕೊಬ್ಬರಿ ಹರಿಯೋದು, ಅದ್ರ ಮೇಲ್ಗಡೆ ಒಬ್ರು ಕುತ್ಕೊಂಡು ಮೊಸರು ಹಾಲು ಹಾಕೋದು ಚೆರಿಲಿ ಅಂತ ಹೇಳಿ ಕೆಳಗಡೆ ನಿಂತ್ಕೊಂಡು ಒಂದ್ ಸಮಾಜದವ್ರು ಅವ್ರಿಗೆ ನೀರ್ ಗೊಜ್ತಿದ್ರು. ಇಡೀ ಊರ್ ಮಂದಿ ಎಲ್ಲಾ ನೋಡ್ತಿದ್ರು. ಅದು ನಮ್ಮ ಜನ್ಮಸ್ಥಳ ಆಗಿರ್ತಕ್ಕಂಥ ಸಿರ್ವಾರದೊಳಗಡೆ ಬಹಳ ದೊಡ್ಡ ಜಾತ್ರೆ. ಮತ್ತು ಸುತ್ತ ಹತ್ತಹಳ್ಳಿಗೂ ಹಾಲ್ಗಂಬ ಹರಿಯೋದು ಅಂತಂತಂದ್ರೆ ಅದು ಸಿರ್ವಾರ ಅಂತಾನೆ ಫೇಮಸ್ ಆಗಿತ್ತು. ಅದನ್ನ ಬಹಳ ನಾವು ಖುಷಿ ಪಡ್ತಿದ್ವಿ. ನೀವು ಎಲ್ಲ ಪ್ರವಚನ ಕೊಡಕ್ ಹೋಗಿರ್ತೀರಿ, ನಿಮ್ ನೋಡ್ರಿ ಬರ್ತಾರೆಲ್ಲ ಬರ್ತಿರ್ತಾರ, ಕಾಲ್ ಮುಗಿತಾರ, ನಮಸ್ಕಾರ ಮಾಡಿ ಎಲ್ಲಾ ಮಾಡ್ತಿರ್ತಾರೆ. ಅದ್ರ ನಿಮ್ಗೆ ಯಾವ್ದೋ ಸಣ್ಣ ಹುಡುಗನ್ ನೋಡಿದಾಗ ನಂದು ಬಾಲ್ಯ ಜೀವನ ಇದು ಇತ್ತು ಅಂತ ನಿಮ್ಗೆ ಯಾವ್ದು ನೆನಪಾಗ್ತದೆ ನಮ್ಗೆ? ಆಬ್ವಿಯಸ್ಲಿ ಎಲ್ಲರಿಗೂ ನೆನಪಾಗ ಸಹಜ. ಈಗ ಎಲ್ಲರಿಗೂ ಬಾಲ್ಯನೇ ಇಷ್ಟ ಆಗ್ತದೆ, ಆದ್ರೆ ಅದು ಹಂಗಿರಕ್ ಸಾಧ್ಯ ಇಲ್ಲಲ್ಲ. ಎಲ್ಲರೂ ಬೆಳಿಲೇಬೇಕು, ಮುಪ್ಪಾಗ್ಲೇಬೇಕು, ಸಾವು ಕಾಣ್ಲೇಬೇಕು, ಸಹಜವಾಗತ್ತೆ ಎಲ್ಲರಿಗೂ. ನೀವಾದ್ರೂ ಅಷ್ಟೇ, ಸಣ್ಣ ಎಲ್ಲರಿಗೂ ಅಂತಿರ್ತಾರ ಸಣ್ಣ ಹುಡುಗರ ಜೀವನನೇ ಬಹಳ ಚಂದಪ್ಪ ಅಂತ. ಪ್ರಕೃತಿ ನಿಯಮ ಐತಿ, ಬೆಳಿಲೇಬೇಕು. ಈಗ ನೀವು ಸಣ್ಣ ವಯಸ್ಸಾಗ ಎಲ್ಲಾ ನೀವೆಲ್ಲ ಹೇಳ್ದಂಗ ಮಜಾ ಎಲ್ಲ ಮಾಡ್ತಿದ್ರಿ. ಈಗಿನ ಸಣ್ಣ ಹುಡುಗರೆಲ್ಲ ಮೊಬೈಲ್ ಹಿಡ್ಕೊಂಡ್ ಕುಂತಾಗ ಈ ಹಬ್ಬಗಳಿಗೆ ಇದಕ್ಕೆ ಎಷ್ಟು ತಪ್ಪ ಅಂತ ನಿಮ್ಗೆ ಅನ್ಸಾಕತ್ತದ? ಅಲ್ಲ, ಅದ್ ಬಹಳ ಅದೊಂದು ದೊಡ್ಡ ದೌರ್ಭಾಗ್ಯವೇ ಆಗ್ಬಿಟ್ಟದ. ಏನು ಅಂತಂತಂದ್ರೆ ಅವಾಗೆಲ್ಲ ಸಂಜೆ ಆಯ್ತು ಅಂತಂದ್ರೆ ಯಾರ್ದು ಅಂಗಳ ದೊಡ್ಡದಿರ್ತಿತ್ತಲ್ಲ, ಅವ್ರ ಅಂಗಳ ಮುಂದೆ ಎಲ್ಲಾ ಹುಡುಗರು ಕೂಡ್ತಿದ್ರು, ಸ್ಟಾಪ್ ಆಡ್ತಿದ್ರು. ಆಮೇಲೆ ಹಗಲತ್ತೆಲ್ಲ ಗಿಡಮಂಗಿ ಆಟ ಆಡ್ತಿದ್ರು, ಚಿಣಿಕೋಲ್ ಆಡ್ತಿದ್ರು, ಗುಂಡ ಆಡ್ತಿದ್ರು, ಏನು ಮೂರ್ ಕಲ್ಲು ಇಟ್ಬಿಟ್ಟು ಬಾಲ್ ಒಗೆಯೋದು ಆಡ್ತಿದ್ರು. ಇವೆಲ್ಲ ಬಹಳ ವಿಶೇಷ ಇತ್ತು. ಮತ್ತೆ ಅವಾಗಿನ ಆಟಗಳು ಈಗೆಲ್ಲ ಇಲ್ಲ. ಈಗೆಲ್ಲ ಮೊಬೈಲ್ ಒಳಗಡೆ ಆಗಿರೋದ್ರಿಂದ ಮನುಷ್ಯ ಮಾನಸಿಕವಾಗಿ ಅಧೋಪತನಕ್ಕೂ ಒಳಗಾಗಕ್ಕೆ ಕೆಲವು ಸಂದರ್ಭಗಳಲ್ಲಿ ಕಿಂಚಿತ್ ಆಧುನಿಕತೆಯು ಕೂಡ ಕಾರಣ ಆಯ್ತು ಅಂತ ಭಾವಿಸ್ಕೊಳ್ತಾರೆ. ಸಂಕ್ರಾಂತಿ ಹಬ್ಬ ಅಂದಾಗ ನಿಮ್ಗೆ ಏನ್ ನೆನಪಾಗ್ತದೆ? ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಕೊಡೋದು, ಆಮೇಲೆ ಸಜ್ಜಿ ರೊಟ್ಟಿ, ಏನ್ ತರದ ಅಡಿಗೆಗಳು ಇರ್ತಾವಲ್ಲ ಎಲ್ಲ ದೇಸಿಯ ಅಡಿಗೆಗಳನ್ನ ತಿಂತಕ್ಕಂಥ ವ್ಯವಸ್ಥೆ. ಎಲ್ಲಾ ಚಟ್ನಿ ಇರ್ತದೆ, ಎಲ್ಲಾ ತರದ ಪಲ್ಯ, ಚಟ್ನಿ, ನುಚ್ಚನ್ನ, ಮೊಸರು, ಎಣ್ಣೆಗಾಯಿ ಎಲ್ಲ ಬಹಳ ವಿಶೇಷವಾಗಿ. ಅದ್ರ ಜೊತೆ ನಿಮ್ಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋದು, ಪ್ರವಾಸಕ್ಕೆ ಹೋಗ್ತಿದ್ದಂತ? ನಾವಿಲ್ಲ, ಯಾಕಂತಂದ್ರೆ 6ನೇ ಕ್ಲಾಸ್ಗೆ ನಾವು 5ನೇ ಕ್ಲಾಸ್ ಮುಗೀತು, 6ನೇ ಕ್ಲಾಸ್ಗೆ ನಾವು ಊರ್ ಬಿಟ್ಟು ಈ ಒಂದು ಫೀಲ್ಡಿಗೆ ಬಂದಿರೋದ್ರಿಂದ ಹಂಗ ನಾವು ಹೊರಗಡೆ ಎಲ್ಲಿ ಹೋಗಿರ್ಲಿಲ್ಲ. ಈಗ ಮನೆಯೊಳಗೆ ಹಳೆ ಕಾಲದಾಗ ಎಲ್ಲ ಹೊಲ ಕೆಲಸ ಮಾಡಿ ಮನೆಯೊಳಗೆ ಕೆಲಸ ಮಾಡಿ ಎಲ್ಲ ಸುಸ್ತಾಗಿರ್ತಿದ್ರ, ಯಾವ್ದೊಂದು ಹಬ್ಬ ಬಂದಾಗ ಎಲ್ಲರೂ ಕೂಡ್ತಿದ್ರು. ಈಗ ಅದು ಆಗಾಕತ್ತಿಲ್ಲ. ನಿಮ್ಗೆ ಕೂಡ್ಬೇಕಂತ ಹೆಂಗ್ ಅನಿಸ್ತದ? ಯಾವ ತರ ಮಂದಿ ಕನೆಕ್ಟ್ ಆಗ್ಬೇಕ್ರಿ ಮನಸ್ಸಿಂದ ಮನಸ್ಸಿಗೆ ಕನೆಕ್ಟ್ ಆಗೋದು ಅವ್ರೊಳಗಡೆ ತಿಳ್ಕೊಬೇಕಾಗತ್ತೆ. ಈಗ ನಾವುಗಳು ಸಾಮಾಜಿಕವಾಗಿ ಎಷ್ಟೇ ಭಾಷಣ ಮಾಡಿದ್ರು, ಎಷ್ಟೇ ಪರಿವರ್ತನೆ ಮಾಡ್ತೀನಿ ಅಂತಂದ್ರು, ಕೆಲವು ಜನರ ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರ ಆ ಭಾಷಣನ ಆ ಫಂಕ್ಷನ್ಗೆ ಮಾತ್ರ ಸೀಮಿತ ಮಾಡಿ ಹೋಗ್ತಾರೆ. ಯಾವುದೇ ಒಬ್ಬ ಅನುಭವಿ ಮಾತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮಾತನಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ಆ ಮಾತುಗಳನ್ನು ಕೇಳಿಸಿಕೊಂಡದ್ದಕ್ಕೂ ಕೂಡ ಕೇಳುಗರ ಜೀವನ ಸಾರ್ಥಕತೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ನಾವು ಅಟೆಂಡ್ ಮಾಡಿದ್ವಿ, ಕೇಳಿದ್ವಿ, ಹೊರಟಿವಿ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಅರ್ಥ ಇರೋದಿಲ್ಲ. ಇವೆಲ್ಲ ಏನು ಅಂತಂದ್ರೆ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದದ. ಬೇರೆ ದೇಶಗಳು ನಮ್ಮ ಸಂಸ್ಕೃತಿಯನ್ನ ಕಲ್ಕೊಂಡು ಆಚರಣೆ ಮಾಡ್ತಿರ್ಬೇಕಾದ್ರೆ ನಾವು ನಮ್ಮ ಸಂಸ್ಕೃತಿಯನ್ನ ಗೌರವಿಸೋದ್ರ ಜೊತೆಗೇನೆ ಅಳವಡಿಸಿಕೊಂಡು ಪಾಲಿಸೋದು ಬಹಳಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಇದರ ಧಾರ್ಮಿಕ ಹಿನ್ನೆಲೆ ಏನದ ಸಂಕ್ರಮಣ ಹಬ್ಬದ? ಆಗ್ಲಿ ನಿಮ್ಗೆ ಹೇಳಿದ್ನಲ್ಲ, ಒಂದು ಪಥದಿಂದ ಮತ್ತೊಂದು ಪಥಕ್ಕೆ ಸೂರ್ಯ ಬದಲಾಯಿಸ್ತಾನೆ, ಜೊತೆಗೆ ಪಥ ಬದಲಾಯ್ತದೆ, ಜೊತೆಗೆ ಒಂದು ಬೇರೆ ರಾಶಿಗೆ ಪ್ರವೇಶ ಮಾಡಿದ್ರೆ ಇದೊಂದು ಸಂಕ್ರಾಂತಿ. ಒಟ್ಟು ಏನೇ ಮಾಡಿದ್ರು ಕೂಡ ನಮ್ಮ ಹಿರಿಯರು ಒಂದು ಅರ್ಥ ಇಟ್ಟುಕೊಂಡು ಆಚರಣೆ ಮಾಡ್ತಿದ್ರು, ಅದನ್ನ ಪರಂಪರಾಗತವಾಗಿ ಮಾಡ್ಕೊಂಡು ಬಂದ್ರು. ಇವಾಗೆಲ್ಲ ಹಳ್ಳಿಗಳೆಲ್ಲ ಪ್ರತಿ ದೇವಸ್ಥಾನಗಳಿಗೆ ಇವತ್ತೆಲ್ಲ ಎಡಿ ಕೊಡೋದಿರ್ತದೆ. ಮನೆಯಾಗ ಏನ್ ಅಡಿಗೆ ಮಾಡಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಹಚ್ಕೊಂಡು ಒಂದು ರೊಟ್ಟಿ ಒಳಗೆ ಇಟ್ಕೊಂಡು ಪ್ರತಿಯೊಂದು ದೇವಸ್ಥಾನ ಕೊಟ್ಟು ಬರ್ತಾರೆ. ನಾಳೆ ದಿನ ಎಳ್ಳು ಬೆಲ್ಲ ಹಂಚ್ಕೊಂತಾರೆ. ಜೊತೆಗೆ ಹಂಗೆ ಬದುಕಿನೊಳಗಡೆ ಸಿಹಿ ಕಹಿ ಎಲ್ಲ ಇರುತ್ತೆ. ಸಮಾಧಾನವಾಗಿ ಅದನ್ನ ಯಾವುದೇ ಬರ್ಲಿ ಸ್ವೀಕರಿಸೋಣ. ಸಿಹಿ ಮತ್ತೆ ಕಹಿ ಎರಡೂ ಕುಡಿದಾಗ ಬದುಕು ಬಹಳ ಚಲೋ ಇರ್ತೈತಿ. ಯುಗಾದಿ ಅಂತ ಬಂದಾಗ ನಾವು ಬೇವು ಬೆಲ್ಲ, ಈಗ ಸಂಕ್ರಾಂತಿ ಬಂದಾಗ ಎಳ್ಳು ಬೆಲ್ಲ ಇದ ನಮ್ಮ ಆಚಾರ ವಿಚಾರಗಳು ಪ್ರತಿಯೊಂದಕ್ಕೂ ಏನೋ ಒಂದು ಧಾರ್ಮಿಕವಾಗಿ ಹಿನ್ನೆಲೆಗಳು ಇದಾವ್ರಿ. ಈಗ ಯಾಕ ಎಳ್ಳು ಬೆಲ್ಲ ಅಂತ ಯಾಕೆ ಬರ್ತದೆ ಸಂಕ್ರಮಣ ಅಂತ? ಅದೇ ಹೇಳನಲ್ಲ, ಈ ಹೊಸ ಇದನ್ನು ಕೂಡ ಪಥ ಬದಲಾಯಿಸೋದ್ರಿಂದ ಹೊಸ ವರ್ಷ ಅಂತಾನು ಕೂಡ ಕೆಲವು ಸಂದರ್ಭದೊಳಗಡೆ ನಾವು ಸ್ವೀಕರಿಸಬೇಕಾಗ್ತದೆ. ಆಮೇಲೆ ಯುಗಾದಿಯನ್ನ ಹೊಸ ವರ್ಷ, ಅದಂತೂ ನಮ್ಮ ಭಾರತೀಯ ಭವ್ಯ ಪರಂಪರೆ ಒಳಗೆ, ನಮ್ಮ ಸನಾತನ ಧರ್ಮದ ಪರಂಪರೆ ಒಳಗಡೆ ಯುಗಾದಿಯೇ ಹೊಸ ವರ್ಷ ನಮಗೆ. ಯಾಕಂದ್ರೆ ಎಲ್ಲ
ಚಿಗುರ್ತದ, ಮಾವುಗಳು ಚಿಗುರ್ತದ. ಪ್ರಕೃತಿನೇ ವರ್ಷವನ್ನ ಸ್ವಾಗತಿಸ್ತಿರೋದ್ರಿಂದ ಅಲ್ಲಿ ಬದುಕಿನೊಳಗಡೆ ನಿನ್ನ ವರ್ಷದ ಉದ್ದಕ್ಕೂ ಕೂಡ ನಿನ್ನ ಕಷ್ಟ, ನೋವು, ನಲಿವುಗಳೆಲ್ಲ ಬರ್ತವೆ. ಎಲ್ಲನ್ನೂ ಕೂಡ ಸಮನಾಗಿ ಸ್ವೀಕರಿಸು. ನೀವು ಆಗಲೇ ಹೇಳಿದ್ರಲ್ಲ, ಸಜ್ಜಿ ರೊಟ್ಟಿ ಮಾಡೋ ಸೌಂಡ್ ಹ್ಮ್. ಬರ್ತೈತೆ ಅಂತಿದ್ರಿ. ಆಮೇಲೆ ಈಗ ಮಾದಿಲಿ ಮಾಡ್ಬೇಕಂದ್ರೆ ಅದ್ರ ಹೌದು. process ಅನ್ನ 3 ದಿನ 4 ದಿನ ಹೌದು ಎಲ್ಲ ಹೌದು ಆಗ್ತದೆ ರೀ. ಹೌದು. ಹಿಂಗಿದ್ದಾಗ ಇದು ಹಬ್ಬದ ರುಚಿ ಬರ್ತಿತ್ತು ಅದಕ್ಕೆ. 4-5 ದಿನ ಆದ್ಮೇಲೆ ನಾವು ಹಬ್ಬ ಮಾಡೋದ್ರಿಂದ ರೆಡಿಮೇಡ್ ಬರೋದ್ರಿಂದ ಹ್ಮ್. ಹಬ್ಬದ ಕಳೆ ಕಳ್ಕೊಳಕತ್ತದ ಅನ್ಸುತ್ತೆ. ನಿಮಗೇನ್ ಅಲ್ಲ, ಅನ್ಸುತ್ತೆ? ಏನಾಗುತ್ತೆ ಅಂದ್ರೆ ಮಾಡೋರು ರೊಟ್ಟಿ ಮಾಡಕ್ಕೆ ಬಹಳ ಜನರಿಗೆ ಬರಂಗಿಲ್ಲ. ಏನ್ ಮಾಡಕ್ಕಾಗುತ್ತೆ? ಇವತ್ತು ಅದು ಅನಿವಾರ್ಯತೆ ಆಗ್ಬಿಡತ್ತೆ. ಯಾರಿಗೆ ರೊಟ್ಟಿ ತಾಳಗ್ ಬಿಡ್ಯಾಕ್ ಬರಲ್ಲೋ ಅವ್ರು ಮತ್ತೆ ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಆಪ್ಷನ್ಸ್ ಐತಿ ಅಂತ ಅಂದ್ ಬಳಿಕ ಅದನ್ನ ಅವ್ರು ತರ್ತಿದಾರೆ. ಅದು ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಮನ್ಯಾಗ ನಾವು ನೆಟ್ಟಗ್ ಸಂಸ್ಕಾರ ಕಲಿಸಿ ರೊಟ್ಟಿ ಬಡಿಯೋದು, ಆಮೇಲೆ ಮುದ್ದಿ ತಿರುವುದು, ಬೀಸೋದು, ಕೇರೋದು, ರುಬ್ಬೋದು ಅವೆಲ್ಲ ಮಾಡ್ತಿದ್ವಿ. ಬಾಲ್ಯದಿಂದಲೇ ಸಂಸ್ಕಾರ ಕೊಟ್ಟಿದ್ವಿ ಅಂತಂದಿದ್ರೆ ಅವು ಮತ್ತೆ ನಾಳೆ ಬಂದಾಗ ಅವ್ರು ಮಾಡ್ತಿದ್ರು. ಮತ್ತೆ ಅವ್ರಿಗೆ ರೊಟ್ಟಿ ಬಡಿಯಕ್ ಕಷ್ಟ ಆಗ್ತಿರ್ಬೋದು, ಅದಕ್ಕೆ ತಂದು ತಿಂತಾರ. ಅದಕ್ಕೆ ಏನು ಹೇಳಕ್ಕಾಗಲ್ಲ. ಇದೇ ಕಾರಣಕ್ಕೆ ಈಗ ಎಲ್ಲ ರೆಡಿಮೇಡ್ ಬರೋದ್ರಿಂದ ಹಬ್ಬನು ರೆಡಿಮೇಡ್ ಆಗಿ ಹೋಗ್ಬಿಡಕತ್ತದೆ ಅಂತ. ಹಂಗಾಗೈತಿ. ಒಂದ್ 2 ಸೆಕೆಂಡ್ ಬಂದು ಸಹಜ ಸಹಜ ಸಹಜ. ಅವಾಗ ಆಗ್ಲೇ ಪ್ರಾರಂಭಿಕವಾಗಿ ನಾವು ಹೇಳಿದ್ವಲ್ಲ ನಿಮ್ಗೆ, ಹಬ್ಬ ಅಂತಂದ್ರೆ ಏನೋ ಒಂದ್ ಸಂಭ್ರಮ ಇರ್ತಿತ್ತು. ಈಗ ಮಾಡ್ಬೇಕಲ್ಲಪ್ಪ ಅಂತ. ಕೆಲವು ಜನರಿಗೆ ಹೆಂಗಾಗಿದೆ ಅಂದ್ರೆ ಯಾವ್ದಾರ ಒಂದ್ ಹಬ್ಬ ಬಂತು ಅಂತಂದ್ರೆ ರಜೆ ಸಿಗುತ್ತಲ್ಲಪ್ಪ ಸಾಕು ಅಂತ. ಹಂಗೂ ಕೆಲವು ಜನರ ತಲೆಯಾಗ ಅದ. ನಾವೆಲ್ಲ ಏನ್ ತಪ್ಪು ಮಾಡಕತ್ತೇವ ಅಂದ್ರೆ ಈಗಿನ ಹುಡುಗರ್ರಿ ಹಬ್ಬ ಅಂದ್ಬಿಟ್ಟು ನಮ್ಮ ಮನೆಯೊಳಗೆ ಇರಾಕತ್ತಿಲ್ಲ, ಟ್ರಿಪ್ಪಿಗೆ ಹೋಗ್ಬಿಡಾಕತ್ತೇವ್ರಿ. ಬಟ್ ತಂದೆ ತಾಯಿ ನಮ್ ಹುಡುಗರು ಇರ್ಬೇಕಂತ ಆಸೆ ಪಡಾಕತ್ತಾರ. ಇದ್ರ ಬಗ್ಗೆ ನೀವ್ ಏನ್ ಅನಿಸ್ತದ? ಒಂದ್ ತಂದೆ ತಾಯಿ ವೃದ್ಧಾಪ್ಯ ಜೀವನದಲ್ಲಿ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ ಮಕ್ಕಳ ಕಡೆಯಿಂದ? ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರ ಅವರು, ಕಾಳಜಿ, ಪ್ರೀತಿ. ಆಮೇಲೆ ಏನು ಅಂದ್ರೆ ನಮ್ಮ ಯಾವಾಗೂ ವಯಸ್ಸಾಗ್ತಾ ಆಗ್ತಾ ಹೋಗುತ್ತೆ, ತಂದೆ ತಾಯಿಗಳು ಮಕ್ಕಳಾಗ್ತಾರೆ. ನಾವು ಬಹಳ ನೋವಿನ ಸಂಗತಿ, ಬಹಳ ಜನರು ತಂದೆ ತಾಯಿಗಳನ್ನು ಹೊರಗಾಕ್ತಾರ, ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ, ಅಥವಾ ಇವ್ ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಬಾಳೆ ಮಾಡ್ಕೋತಾರೆ. ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಯಿಂದ ಸಾಕಿರ್ತಾರೆ. ಅವ್ರಿಗೆ ವಯಸ್ಸಾದ ಬಳಕ ಅವ್ರು ಸಣ್ಣವ್ರಾಗ್ತಾರೆ, ಅರ್ಥಾತ್ ಅವ್ರ ಮಕ್ಳ ತರ ಆಗ್ತಾರೆ. ಅವಾಗ ನಾವು ಅವ್ರನ್ನ ಲಾಲನೆ ಪಾಲನೆ ಮಾಡ್ಬೇಕಾಗಿರೋ ನಮ್ಮ ಆದ್ಯ ಕರ್ತವ್ಯ. ಯಾರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೋ ಅವನೇ ನಿಜವಾದ ಮನುಷ್ಯ, ಅವನೇ ನಿಜವಾದ ಮಾನವ. ನಾವು ಪ್ರತಿ ಸಾರಿ ಪ್ರವಚನದಲ್ಲಿ ಹೇಳಿರ್ತೇವೆ ಏನಂತ ಅಂದ್ರೆ, ನಾವು ಒಂದು ಕ್ಷಣ ದೇವ್ರಿಗೆ ನಮಸ್ಕಾರ ಮಾಡೋದು ಬಿಟ್ರು ಪರವಾಗಿಲ್ಲ, ಅದರ ಹಡದ ತಂದೆ ತಾಯಿಗೆ ನಮಸ್ಕಾರ ಮಾಡ್ಲೇಬೇಕು. ಮತ್ತೆ ನೀವು ದೇವರ ಆರಾಧನೆ ಮಾಡೋದು ಒಂದು ಕ್ಷಣ ನಿಲ್ಸಿದ್ರು ದೊಡ್ಡ ತಪ್ಪಲ್ಲ. ಆದ್ರೆ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳದೆ ಇರೋದು ದೊಡ್ಡ ಅಪರಾಧ. ಯಾರು ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೋ ಅಲ್ಲೇ ದೇವ್ರನ್ನ ಕಾಣ್ಲಿಕ್ಕೆ ಸಾಧ್ಯ ಐತೆ. ಯಾಕಂತಂದ್ರೆ ತಂದೆ ತಾಯಿಗಳು ಅಂದ್ರೆ ದೇವರಿಗಿಂತಲೂ ದೊಡ್ಡವರು ಅಂತ ಹೇಳ್ತಾರೆ. ಅದೆಲ್ಲ ಅನುಭವಿಗಳು ಹೇಳೋ ಮಾತು. ದಿನಕರ ದೇಸಾಯಿ ಅವ್ರ ಮಾತು ಇದೆ. ಅವ್ರಿಗೆ ಕೇಳ್ತಾರೆ, ದೇವ್ರು ದೊಡ್ಡವರು ತಾಯಿ ದೊಡ್ಡವರು ಅಂತ ಕೇಳಿದಾಗ, ನನಗೆ ತಾಯಿನೇ ದೊಡ್ಡವಳು ಅಂತ ಹೇಳ್ತಾರೆ ದಿನಕರ ದೇಸಾಯಿ. ಯಾತಕ್ಕೆ ಅಂತಂದ್ರೆ ದೇವರ ಎದೆಯಲ್ಲಿ ದೊರವುದೇ ಹಾಲು ಅಂತ ಹೇಳ್ತಾರೆ. ನನಗ್ ಹಸುವಾಯ್ತು ಅಂದ್ರೆ ನಮ್ ತಾಯಿ ಎದೆ ನನಗ್ ಹಾಲು ಕುಡಿಸೈತೆ ವಿನಃ ದೇವ್ರ ಹಾಲು ಕುಡಿಸಿಲ್ಲ. ಹಂಗಂತೇಳಿ ದೇವ್ರಿಲ್ಲ, ದೇವ್ರ ಬಗ್ಗೆ ನೀವು ನಂಬಿಕೆ ಇಡಬೇಡ್ರಿ ಅಂತ ನಾನು ಹೇಳಕತ್ತಿಲ್ಲ. ನೀ ತಂದೆ ತಾಯಿಯನ್ನ ನಿರ್ಲಕ್ಷ್ಯ ಮಾಡಿ ದೇವರನ್ನ ಆರಾಧಿಸೋದ್ರೊಳಗಡೆ ಅರ್ಥ ಇಲ್ಲ. ಕುವೆಂಪು ಅವ್ರು ಹೇಳ್ತಾರಲ್ಲ, ಮಾತಾ ಪಿತರನ್ನು ಬಳಲಿಸಿದ ಆತನು ಯಾತ್ರೆಯ ಮಾಡಿದರೇನು ಫಲ ಅಂತ ಕುವೆಂಪು ಅವ್ರು ಹೇಳ್ತಾರೆ. ಹಂಗೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಾರ್ದ ನಾನ್ ದೇವ್ರ ಬಗ್ಗೆ ಆರಾಧನೆ ಮಾಡ್ತೀನಿ, ದೇವ್ರನ್ನ ಪೂಜಿಸ್ತೀನಿ ಅಂತಂತಂದ್ರೆ ಅದು ಫಲ ಸಿಗದೆ ಇರತಕ್ಕಂಥದ್ದು. ಈಗ ಒಂದ್ ಕಡೆ ತಂದೆ ತಾಯಿ ಎಲ್ಲಾ ನೋವಾಗತ್ತದ. ಈಗ ಏನಾಗತ್ತದ, ಈಗ ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಅದನ್ನ ಬಿಟ್ಟು ಅವರೆಲ್ಲ ಹಣ ಬಾಳ ಇಂಪಾರ್ಟೆಂಟ್ ಅದ, ಪ್ರತಿಯೊಬ್ಬರಿಗೂ ಬೇಕು. ಬಟ್ ಅದನ್ನ ಗಳಿಸೋ ಸಲುವಾಗಿ ಮಕ್ಕಳನ್ನ ದೂರ ಇಡಾಕತ್ತಾರೆ. ನಮ್ ಕಡೆ ನೋಡ್ಕೊಳಕ್ ಆಕತ್ತೇನೆ ಅಂತ ಹಾಸ್ಟೆಲ್ ಹಾಕಾಕತ್ತಾರೆ. ಅದೇ ಮಕ್ಕಳು ದೊಡ್ಡವರಾಗಿ ತಂದೆ ತಾಯಿ ನಮ್ಗ್ ನೋಡ್ಕೊಳಕ್ ಆಕತ್ತ ಅಂತ ಹೇಳಿ ವೃದ್ಧಾಶ್ರಮ ಹಾಕಾಕತ್ತಾರೆ. ತಂದೆ ತಾಯಿ ಮಾಡೋದು ಎಷ್ಟು ತಪ್ಪ ಅಂತ ಅನಿಸ್ತದ್ರಿ? ಮಕ್ಕಳನ್ನ ಹಾಸ್ಟೆಲ್ ಹಾಕೋದು, ಸಂಸ್ಕಾರ ಕಲಿಸದೇ ಇರೋದು. ಅಲ್ಲ, ಹಾಸ್ಟ್ಲಿಗೆ ಹಾಕೋದ್ ತಪ್ಪು ಅಂತ ನಾವ್ ಹೇಳಕತ್ತಿಲ್ಲ, ಸಂಸ್ಕಾರವನ್ನ ಕಲಿಸದೇ ಇರೋದ್ ತಪ್ಪು. ಹಾಸ್ಟ್ಲಿಗೆ ಹಾಕ್ಬೇಡಿ ಅಂತಂತೇಳಿ ಏನು ಯಾರು ಹೇಳಿಲ್ಲ. ಹಾಸ್ಟ್ಲಿಗೆ ಹಾಕೋದ್ರಿಂದ ಮಕ್ಕಳು ಹಾಳಾಗ್ತಾರೆ ಅಂತ ಅನ್ನೋದು ಕೂಡ ಸುಳ್ಳು. ಅಲ್ಲಿಯ ವಾತಾವರಣ ಹೆಂಗಿರುತ್ತೆ ಹಂಗ್ ಬೆಳಿತಾರೆ ಮಕ್ಕಳು. ಆಮೇಲೆ ನಾವು ಮುಖ್ಯವಾಗಿ ಏನು ಅಂತಂದ್ರೆ, ನಾವು ಬಾಲ್ಯದಲ್ಲಿ ಏನ್ ಸಂಸ್ಕಾರ ಕಲಿಸ್ತೀವಲ್ಲ ಅದು ಬಹಳ ಮುಖ್ಯವಾಗಿರ್ತದೆ. ಸಂಸ್ಕಾರಗಳು ಎಲ್ಲಿಂದ ಶುರುವಾಗುತ್ತೆ ಅಂತ ನಾವು ಸನಾತನ ಧರ್ಮ ವಿಚಾರ ಮಾಡಿದ್ವಿ ಅಂದ್ರೆ, ಗರ್ಭ ಸಂಸ್ಕಾರದಿಂದಲೇ ನಮಗ್ ಸಂಸ್ಕಾರ ಶುರುವಾಗ್ಬಿಡುತ್ತೆ. ತಮ್ಗೆಲ್ಲ ಅಭಿಮನ್ಯು ಕತೆ ಗೊತ್ತಿದೆ. ಹೀಗಾಗಿ ನಾವು ಮಕ್ಕಳನ್ನ ನಾವು ಹಾಸ್ಟೆಲ್ಗೆ ಹಾಕೋದು ಯಾವಾಗ ಹೇಳ್ರಿ? 4ನೇ ಕ್ಲಾಸಿಗೂ 5ನೇ ಕ್ಲಾಸಿಗೂ 6ನೇ ಕ್ಲಾಸಿಗೆ ಮಗನಿಗೆ ಬುದ್ಧಿ ತಿಳುವಳಿಕೆ ಬಂದ್ ಸ್ವಲ್ಪ ದಿನ ಆದ ಬಳಿಕ ಹಾಸ್ಟೆಲ್ಗೆ ಹಾಕ್ತಿವಿ. ಅವನಿಗೆ ಬುದ್ಧಿ ತಿಳುವಳಿಕೆ ಬರ್ತಿದ್ದಂಗಾನೆ ನಾವು ಸಂಸ್ಕಾರ ಕೊಟ್ಬಿಟ್ವಿ ಅಂತಂತಂದ್ರೆ ಅವ್ನ್ ಎಲ್ಲೋದ್ರೂ ಕೂಡ ಕೆಡಂಗಿಲ್ಲ. ಅದು ಚಾಣಕ್ಯ ಮಹರ್ಷಿ ಒಂದ್ ಮಾತು ಹೇಳ್ತಾನೆ, ಮಾತಾ ಶತ್ರು ಪಿತಾ ವೈರಿ ಬಾಲ ಏನನ ಪಾಠಿತ ಸಭಾ ಮಧ್ಯನ ಶೋಭತೆ ಹಂಸ ಮಧ್ಯೆ ಬೊಕೊಯಥ ಅಂತ ಹೇಳ್ತಾನೆ. ತಂದೆ ತಾಯಿಗಳು ಶತ್ರುಗಳು ಮತ್ತು ವೈರಿಗಳಾಗ್ತಾರಂತೆ. ಯಾವಾಗ ಅಂತ ಕೇಳಿದಾಗ ಬಾಲ್ಯದಲ್ಲಿ ಸಂಸ್ಕಾರವನ್ನು ಕಲಿಸದೇ ಇದ್ದಾಗ ಮಾತ್ರ. ಯಾತಕ್ಕೆ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತಾನೆ. ಹಂಸ ಪಕ್ಷಿಗೆ ಹಾಲು ನೀರು ಎರಡೂ ಕೂಡ್ಸಿಟ್ರೆ ಹಾಲು ಮಾತ್ರ ಕುಡಿಯುತ್ತೆ, ನೀರು ಬಿಟ್ಬಿಡುತ್ತೆ ಅಂತ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನೇ
ಸಂಸ್ಕೃತ ಸೂತ್ರದಲ್ಲಿ ಮತ್ತೊಂದ್ ಕಡೆ ಹೇಳ್ತಾರೆ ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಾರೆ. ಅದ್ರ ಬಕಪಕ್ಷಿ ಎರಡೂ ಕುಡ್ಕೊಂಡ್ಬಿಡುತ್ತೆ ಕೂಡ್ಸಿಟ್ಬಿಟ್ರೆ. ಹಂಗೆ ನಿನ್ ಮಗುವಿನನ್ನ ಈ ಸೊಸೈಟಿಗೆ ಬಿಡೋದಕ್ಕಿಂತ ಪೂರ್ವದೊಳಗಡೆ ಒಳ್ಳೆ ಸಂಸ್ಕಾರ ನೀನ್ ಬಾಲ್ಯದಲ್ಲಿ ಕೊಟ್ಟಿದ್ದಿ ಅಂತಂದ್ರೆ ಮುಂದೆ ಸಮಾಜದೊಳಗೆ ಬಂದ ಬಳಿಕ ಅದು ಕೆಟ್ಟದಿದ್ರು ಒಳ್ಳೇದಿದ್ರು ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಅಂತ ನೋಡಿ ಸ್ವೀಕರಿಸ್ತಕ್ಕಂಥ ಮನೋಭಾವನೆಯನ್ನ ಬುದ್ಧಿಮತ್ತೆಯನ್ನ ನಾವು ಬಾಲ್ಯದಲ್ಲೇ ಮಗನಿಗೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರು. ನೀವ್ ಹೇಳೋದು ಜನರಲ್ ಆಗಿರಿ, ಶರ್ಟದ್ ಒಂದೇ ಬಟನ್ ತಪ್ಪಾಯ್ತು ಅಂತಂದ್ರೆ ಎಲ್ಲಾನು ಆಟೋಮೆಟಿಕ್ ಆಬ್ವಿಯಸ್ಲಿ ಸಂಸ್ಕಾರ ಅನ್ನೋದು ಬಾಲ್ಯಾವಸ್ಥೆಗೆ ಸಿಕ್ತು ಅಂತಂದ್ರೆ ಜಗತ್ತು ಉಳಿಯೋದಂತ ನಮ್ಮ ಧರ್ಮ ಉಳಿಯೋದು ಎಲ್ಲ ಆಗುವಂತ ಚಾನ್ಸ್ ಅದ ಅಂತ. ಹೌದು ಹೌದು. ಈಗ ಅದೇ ಉದ್ದೇಶ ಇಟ್ಕೊಂಡು ಆ ಸಂಸ್ಕಾರ ಉಳಿಬೇಕು ಅಂತಕ್ಕಂಥ ಭಾವನೆಯಿಂದ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ, ಸಂಸ್ಕೃತಿ, ನಮ್ಮ ದೇಶ, ನಮ್ಮ ನಾಡು, ನುಡಿಯ ಬಗ್ಗೆ ಗೌರವವನ್ನ ನಿರಂತರವಾಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದ ಕಾರಣದಿಂದ ಈಗ ಕೆಲವು ಮಕ್ಕಳಲ್ಲಿ ಸಂಸ್ಕಾರದ ಕೊರಗು ಮತ್ತು ಕೊರತೆ ಕಾಣ್ತಿರೋದ್ರಿಂದ ನಮ್ಮ ಅಡವಿಸಿದ್ದೇಶ್ವರ ಧರ್ಮವಾಹಿನಿ ಕುಂದರನಾಡು ಕಡೆಯಿಂದ ಹಾಗೂ ಅಡವಿಸಿದ್ದೇಶ್ವರ ಮಠ ಅಂಕಲಿಗಿ ಕುಂದರಗಿ ಸಹಯೋಗದೊಳಗಡೆ ನಾಳೆ ಏಪ್ರಿಲ್ 15ನೇ ತಾರೀಕಿನಿಂದ ಮೇ 15ನೇ ತಾರೀಕಿನವರೆಗೆ ಅಂದ್ರೆ ಒಂದು ತಿಂಗಳ ಅಂಕಲಿಗಿ ಶ್ರೀಮಠದೊಳಗಡೆ ಸುಮಾರು ಒಂದು 100 ಜನ ಹುಡುಗರಿಗೆ ಹಾಗೂ ಒಂದು 100 ಜನ ಯುವಕರಿಗೆ, ಒಂದು 100 ಜನ ಮಧ್ಯಮ ವಯಸ್ಕರಿಗೆ ಅಂದ್ರೆ ಸ್ವಲ್ಪ ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಒಂದ್ ತಿಂಗಳೊಳಗಡೆ ಸಂಸ್ಕೃತ ಮಾತನಾಡೋದು ಕಲಿಸಲಿಕ್ಕೆ, ಆಮೇಲೆ ಯೋಗ, ಸಂಸ್ಕಾರ ಜೊತೆಗೆ ಸ್ವಲ್ಪ ಕೆಲವು ಮಟ್ಟಿಗೆ ಇಂಗ್ಲಿಷ್ನ ಇದೆಲ್ಲವನ್ನು ಕೂಡ ಕಲಿಸ್ತಕ್ಕಂಥ 5 ವಿಷಯಗಳನ್ನ ಒಂದು ತಿಂಗಳೊಳಗಡೆ ಕಲಿಸ್ತಕ್ಕಂಥ ಒಂದು ಕಾರ್ಯಾಗಾರ ಶಿಬಿರವನ್ನ ಇಲ್ಲಿ ಉಚಿತವಾಗಿ ಹಮ್ಮಿಕೊಳ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ ಬರ್ತಕ್ಕಂಥ ಏಪ್ರಿಲ್ 15ರಿಂದ ಅಂಕಲಿಗಿ ಶ್ರೀಮಠದೊಳಗಡೆ. ಅಂದ್ರೆ ಈಗ ಸಂಸ್ಕಾರ ಜೊತೆಗೆ ಸಂಸ್ಕೃತವನ್ನ ಅದನ್ನೆಲ್ಲ ಮಕ್ಳು ಕಲಿಸ್ಬೇಕು. ಈಗ ಸಂಸ್ಕೃತ ಕಲ್ತು ಅಂತಂದ್ರೆ ಮಕ್ಕಳು ಉಚ್ಚಾರಣೆ ಚಲೋ ಆಗ್ತೈತಿ, ಬೆಳಿಲಿಕ್ಕೆ ಅನುಕೂಲ ಆಗ್ತೈತಿ. ಏನಾಗಿದೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಸ್ತೀನಿ, ಬೇರೆ ದೇಶದ ಲ್ಯಾಂಗ್ವೇಜ್ ಕಲಿಸ್ತೀನಿ, ನಮ್ಮ ಮಕ್ಕಳೆಲ್ಲ ಫಾರಿನ್ ಕಲಿಸ್ತೀನಿ ಅಂತ ಹೇಳೋದ್ನಾಗ ಮಂದಿ ಈ ಕಡೆ ಬರ್ತಾರಂತ ನಿಮ್ಗೆ ಅನಿಸ್ತದೆ ಏನ್ರಿ? ಪ್ರಯತ್ನ ಮಾಡೋದು ನಮ್ ಧರ್ಮ. ಫಲಾಫಲಗಳು ಅವನಿಗೆ ಬಿಟ್ಕೊಟ್ಟಿರೋದು, ಕೆಲಸ ಮಾಡದೆ ಕುಂದ್ರಕ್ಕಾಗಲ್ಲ, ಪ್ರಯತ್ನ ಮಾಡೋದು ನಮ್ ಧರ್ಮ. ಮತ್ತೆ ಆಮೇಲೆ ಇನ್ನೊಂದೇನು ಅಂತಂತಂದ್ರೆ ಬೇರೆ ಭಾಷೆಗಳನ್ನ ನಾವಿಲ್ಲಿ ಟೀಕೆ ಮಾಡ್ಲಿಕ್ಕೆ ಅದನ್ನ ಮಾಡಾಕತ್ತಿಲ್ಲ. ನೋಡ್ರಿ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲಾ ಭಾಷೆಯನ್ನ ಪ್ರತಿಯೊಬ್ರು ಕೂಡ ಕಲಿಬಹುದು. ಮನೆಯಾಗಿರ್ತಕ್ಕಂಥ ಗಿಣಿನೇ ನಾವು ಹೇಳಿರೋ ಭಾಷೆ ಕಲಿಯುತ್ತೆ ಅಂತಂದ ಬಳಿಕ ನಮ್ಮ ಮಕ್ಕಳು ನಮ್ ಸಂಸ್ಕೃತ ಕಲಿಲೇಬೇಕು. ಯಾಕಂತಂದ್ರೆ ಬಹಳ ದೊಡ್ಡ ವಿಷಯ ಸಾಹಿತ್ಯ ಸಂಸ್ಕೃತದೊಳಗಿದೆ, ಸಂಸ್ಕೃತ ನಮ್ಮ ವಚನ ಸಾಹಿತ್ಯದೊಳಗಿದೆ. ಅವಾಗೆಲ್ಲ ನಾವು ದಿನ ಮಕ್ಕಳಿಗೆ ಒಂದೊಂದೆರಡು ವಚನ ಕಲಿಸೋದು, ಆಮೇಲೆ ಲಿಂಗ ಪೂಜೆ ಮಾಡ್ಕೊಳ್ಳೋದು, ತಂದೆ ತಾಯಿನ ಗೌರವದಿಂದ ಕಾಣೋದು, ಒಟ್ಟೊಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಬಿರ ಅದನ್ನ ನಾವು ಆಯೋಜನೆ ಮಾಡ್ತಿದ್ದೇವೆ. ನಮ್ಗೆ ಈ ಭಾಷೆ ಕಲಿಬೇಕು ಈ ಭಾಷೆ ಕಲಿಬಾರ್ದು ಅಂತಕ್ಕಂಥದ್ದಿಲ್ಲ, ಎಲ್ಲಾ ಭಾಷೆನೂ ಕೂಡ ಕಲೀಲಿ, ಅದರ ಮಾತೃಭಾಷೆ ಮೇಲೆ ಗೌರವ ಇರಲಿ. ಆಮೇಲೆ ನೀವ್ ಆಗ್ಲೇ ಹೇಳಿದ್ರಿ ಜರ್ಮನ್ ಆ ಭಾಷೆ ಈ ಭಾಷೆ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೊಂದು ಸತ್ಯ ಹೇಳ್ಬೇಕು ಅಂತಂದ್ರೆ ಬೇರೆ ದೇಶಗಳೆಲ್ಲಾನು ಕೂಡ ಸಂಸ್ಕೃತವನ್ನ ಕಲೀಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡಾಕತ್ತಿದ್ದಾರೆ. ಸೊ ನಮ್ ದೇಶದ ಮೂಲ ಆಸ್ತಿಯಾಗಿರ್ತಕ್ಕಂಥ ಸಂಸ್ಕೃತವನ್ನ ನಾವು ಕಲೀಲಿಲ್ಲ ಅಂತಂತಂದ್ರೆ ಬಹಳ ಸಮಸ್ಯೆ. ಮನೆಯೊಳಗೆ ಪೂಜೆ ಮಾಡ್ತೇವ್ರಿ ನಾವು ಸಣ್ಣದಾಗ ಎಲ್ಲಾರು ನಾವ್ ಅಪ್ಪಾರು ಪೂಜೆ ಮಾಡ್ತಿದ್ದಾಗ ನಾವ್ ಎಲ್ಲಾರು ನಿಲ್ತಿದ್ವಿ. ಈಗ ಅದಕ್ಕೆ ಯಾರಿಗೂ ಟೈಮ್ ಇಲ್ದಂಗ ಮಾಡಾಕತ್ತಾರ. ಮನೆಯೊಳಗೆ ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಅದರದ ಮಕ್ಕಳಿಗೆಲ್ಲ ಕಲ್ಸೋದು ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತೈತಿ. ಅಲ್ಲ ಅದೇ ಮೊದ್ಲಿಂದಾನು ಅದನ್ನೇ ಹೇಳ್ಕೊತ ಬಂದೇನಿ, ಬಾಲ್ಯ ಸಂಸ್ಕಾರ ಬಹಳ ಮುಖ್ಯ. ನಾವು ಮನ್ಯಾಗ ಏನಾಗೈತೆ ಅಂದ್ರೆ ಈ ಕೆಲವು ಜನರು ಕೆಲವು ಮನೆಗಳೊಳಗಡೆ ದೇವ್ರ ಮನೆಗಳೇ ಇಲ್ಲಾರ್ದಂಗ ಆಗ್ಬಿಟ್ಟದೆ. ಅವಾಗ ದೇವ್ರ ಮನೆ ಅಂತಂದ್ರೆ ಒಂದ್ ಇಬ್ರು ಕುತ್ಕೋತಿದ್ರು, ಇವಾಗ ಎಷ್ಟ್ ಆಗ್ಬಿಟ್ಟದೆ ದೇವ್ರ ಮನೆ ಅಂದ್ರೆ ಒಂದ್ ಇಷ್ಟ ಆಗ್ಬಿಟ್ಟದ ಅಷ್ಟೇ. ಚೆನ್ನಾಗಿರೋ ನಾವು ಬೆಡ್ರೂಮ್ ಮಾಡ್ಕೊಂತೇವೆ, ಚೆನ್ನಾಗಿರೋ ಹಾಲ್ ಮಾಡ್ಕೊಂತೇವೆ, ಏನೋ ಔಟ್ ಹೌಸ್ ಮಾಡ್ಕೊಂತೇವೆ, ಸಿಟ್ ಔಟ್ ಮಾಡ್ಕೊಂತೇವೆ, ಎಲ್ಲ ಮಾಡ್ಕೊಂತೀವಿ. ಖರೆ ಅದ್ರ ದೇವ್ರಿಗೆ ಏನ್ ಮಾಡ್ತೀವಿ ಅಂತ ಒಂದ್ ಸಣ್ಣ ಜಾಗ ಕೊಡ್ತೇವೆ. ಸರ್ವಾಂತರ್ಯಾಮಿ ಇರ್ತಕ್ಕಂಥ ದೇವ್ರಿಗೆ ಇಷ್ಟೇ ಜಾಗ ಬೇಕು ಅಂತೇನಿಲ್ಲ. ಆ ದೇವ್ರ ಮನೆ ದೊಡ್ಡದಾಗ ಕಟ್ಟೋದೇನು ಅಂತಂದ್ರೆ ನಾವು ಎಲ್ಲರಲ್ಲಿ ಕುತ್ಕೊಳ್ಳೋಣ, ಪೂಜೆ ಮಾಡ್ಕೊಂಡ್ ನೋಡ್ಕೊಳ್ಳೋಣ, ಒಂದ್ ಮಕ್ಳಿಗೆ ಒಂದ್ ಸಂಸ್ಕಾರ ಬರ್ಬೇಕು. ನಾವೆಲ್ಲ ಲಿಂಗ ಪೂಜೆ ಮಾಡ್ಕೊಳ್ಳೋದನ್ನ ಮಕ್ಳಿಗೆ ಕಲಿಸ್ಬೇಕು. ಅವಾಗೆಲ್ಲ ಹಿರಿಯರು ಮಾಡ್ಕೊಳ್ಳೋ ಲಿಂಗ ಮಾಡ್ಕೊಳಕ್ ಮಕ್ಳು ಬಂದು ಅದಕ್ಕೆಲ್ಲ ಭಸ್ಮ ಹಚ್ತಿದ್ರು. ಈಗ ಎಷ್ಟೋ ಜನರ ಕೊಳ್ಳಲ್ಲಿ ದೊಡ್ಡವ್ರ ಕೊಳ್ಳಲ್ಲೇ ಲಿಂಗ ಇಲ್ಲದೆ ಇರ್ತಕ್ಕಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಅದನ್ನು ಸಂಸ್ಕಾರವನ್ನ ನಾವು ಕೊಡ್ಬೇಕಾಗಿದೆ. ಲಿಂಗ ಅಂತಂದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅದು ಯಾರು ಅದನ್ನ ಆರಾಧಿಸ್ತೀವಿ ಅಂತವ್ರು ಅವರು ಕಟ್ಕೊಳ್ಬಹುದು ಲಿಂಗಾನ. ಯಾವುದೇ ಒಂದು ಜನಾಂಗಕ್ಕೆ ಆಗ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದು ಲಿಂಗ. ಈಗ ನಾವು ಯಂಗ್ಸ್ಟರ್ಸ್ ಏನ್ ತಪ್ಪು ಮಾಡಕತ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತೀವಿ, ದೇವ್ರ ಸ್ಥಾನಕ್ಕೆ ಹೋದಾಗ ಫೋಟೋಗಳು ತಗೊಂಡ್ಬಂದ್ಬಿಡ್ತೀವಿ. ಅವ್ರಿಗೆ ಪೂಜೆ ಮಾಡಕ್ ಹೋಗೋದಿಲ್ಲ, ಆಮೇಲೆ ನಾವು ಮರ್ತು ಬಿಡ್ತೀವಿ ಅವನ್ನೆಲ್ಲ. ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಂದಿರೋ ವಸ್ತುಗಳಿಗೆ ನಾವು ಎಷ್ಟು ಗೌರವ ಕೊಡ್ಬೇಕು ಅದನ್ನ. ಈಗ ಜನ ಏನ್ ತಪ್ಪು ಮಾಡಕತ್ತಾರ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ IFM ಅಲ್ಲೇ ಹಾಕೊಂಡ್ಬಿಡ್ತಾರೆ. ಈಗ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ, ಬಟ್ ಅವ್ರು ಮಾಡೋ ಚಟುವಟಿಕೆಯಿಂದ ಆ ದೇವ್ರಿಗೆ ಕೆಟ್ಟ ಹೆಸರು ಬರುವಂತ ಕೆಲವೊಂದು ಘಟನೆಗಳು ಆಗ್ಬಿಡ್ತಾವೆ. ಅದನ್ನ ಎಷ್ಟು ತಪ್ಪು ಅನಿಸ್ತದೆ. ಮತ್ತೆ ಎಲ್ಲರೂ ಮಾಡ್ತಿಲ್ಲ,
ಕೆಲವೊಬ್ರು ಯಾರೋ ಮಾಡಿದ್ದಾರೆ. ಕೆಲವೊಬ್ರು ಯಾರೋ ಒಬ್ರು ಮಾಡ್ತಾರೆ. ಆದ್ರೇನು 48 ದಿನನೂ ಅವ್ರು ಬಹಳ ಕಠಿಣವಾದ ವ್ರತವನ್ನು ಪಾಲನೆ ಮಾಡ್ತಾರೆ. ಒಂದೇ ಅಲ್ಲ ಸರ್, ಬೇರೆ ಬೇರೆ ಇವು. ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಷ್ಟೋ ನೂರಾರು ಸಾವಿರಾರು ಜನಕ್ಕೆ ಕೆಟ್ಟ ಹೆಸರು ಬರುವಂತ ಚಾನ್ಸ್ ಇರ್ತದೆ. ಅಂತವ್ರಿಗೆ ಇರ್ತಾರೆ, ಮತ್ತೆ ಏನ್ ಮಾಡಕ್ಕಾಗಲ್ಲ. ಅವ್ರು ತಿಳ್ಕೊಬೇಕು. ಮತ್ತೆ ಅವ್ರಷ್ಟು ಅವ್ರಿಗೆ ತಮ್ಮಗ್ ತಾವು ತಪ್ಪು ಮಾಡಾಕತ್ತೀನಿ ಅಂತ ಅರಿವಾಗೋವರೆಗೂ ಕೂಡ ಅವ್ರು ಬದಲಾವಣೆ ಆಗಕ್ಕಾಗಲ್ಲ. ನಮ್ ಪ್ರಯತ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ. ನೋಡಿ, ಈಗ ಬದಲಾವಣೆ ಅನ್ನೋದು ಯಾವುದೇ ಒಬ್ಬ ಸಮಾಜ ಸುಧಾರಕರಿಂದ ಎಲ್ಲಿ ತನ ಸಾಧ್ಯ ಅಂತಂತಂದ್ರೆ, ನೀವು ಊಟ ಮಾಡಲ್ಲ ಅಂತಂದ್ರೆ ತುತ್ತು ಮಾಡಿ ಬಾಯ್ತನ ತೋರದಷ್ಟೇ ಅವ್ರ ಧರ್ಮ ಇರ್ತೈತೆ. ಆಮೇಲೆ ಹಂಗೂ ಮಾಡಿ ನಿಮ್ ಬಾಯಿ ಒಳಗಡೆ ಇಡ್ಬೋದು ಅಷ್ಟೇ. ಆದ್ರೆ ಅದನ್ನ ಅಗದು ನುಂಗ್ಬೇಕಾಗಿರೋ ಧರ್ಮ ನಿಂದು. ಅದನ್ನ ಮಾಡ್ಕೊಡಕ್ಕಾಗಲ್ಲ. ಧರ್ಮವನ್ನ ನಿನ್ನ ಮನೆ ಬಾಗಿಲಿಗೆ ಮತ್ತು ಮನಸ್ಸಿನ ತನ ತರೋದು ಧರ್ಮ ಪ್ರವರ್ಧಕರು ಹಾಗೂ ಸಮಾಜ ಸುಧಾರಕರ ಕಾರ್ಯ ಆಗಿರುತ್ತೆ. ಮುಂದಿಂದು ಮತ್ತೆ ಅದನ್ನೆಲ್ಲ ಸರಿಯಾಗಿ ಅರ್ಥೈಸ್ಕೊಂಡು ಅಳವಡಿಸ್ಕೊಂಡು ಪಾಲನೆ ಮಾಡ್ಬೇಕಾಗಿರೋದು ಆ ವ್ಯಕ್ತಿ ಕರ್ತವ್ಯ ಇದೆ. ನಮ್ಮ ತಪ್ಪು ನಮ್ಗೆ ಅರಿವು ಬರೋವರೆಗೂ ನಾವು ತಪ್ಪು ತಿಳ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ. ಅದೇ ತರ ಈಗ ಯಾರೋ ಒಂದ್ ವ್ಯಕ್ತಿಗಳು ಸ್ಪೆಷಲಿ ನೀವು ಮನಸ್ಸಿಗೆ ಹತ್ರ ಆದವ್ರ ತಪ್ಪು ಮಾಡ್ತಿರ್ತಾರೆ, ನೀವು ಹೇಳ್ತಾ ಇರೋದು ಕೇಳಂಗಿಲ್ಲ. ಬಟ್ ಈಗ ಅದನ್ನ ಮಾಡಿದ ತಪ್ಪಾಗೈತಿ, ನನ್ನ ಜೀವನ ಸುದ್ದ ಆಗೈತೆ ಅಂತ ಯಾರೇ ಬಂದು ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತದೆ. ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ. ನನಗಂತಲ್ಲ, ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿನೇ. ಬಹಳ ಹತ್ರ ಇದ್ದವರು ನೀವು ಹೇಳಿದ ಬಳಿಕ ನಾನು ಬದಲಾವಣೆ ಆದೆ ಅಂತಂದ್ರೆ ಅದೇ ಬಹಳ ದೊಡ್ಡದು ಅಂತ. ನೆಕ್ಸ್ಟ್ ನಮ್ಮ ಧರ್ಮದ ಹಬ್ಬಗಳು ಉಳಿಬೇಕು ಅಂತಂದ್ರೆ ಆಸ್ ಅ ಪೇರೆಂಟ್ ಆಗಿ ನಾವ್ ಏನೇನು ಪ್ರಿಕಾಷನ್ಸ್ ತಗೋಬೇಕಂತ ನಿಮ್ಗೆ ಅನಿಸ್ತದೆ? ಮಕ್ಕಳಿಗೆಲ್ಲ ಹಬ್ಬ ಬಂದ ಸಂದರ್ಭದಲ್ಲಿ ಎಲ್ಲಾ ಬಂಧು ಬಾಂಧವರು ಕೂಡ್ಬೇಕು. ಮೊದಲೇನ್ ನಮ್ ಹಿರಿಯರು ಮಾಡ್ತಿದ್ರು ಆ ಪದ್ಧತಿ ಒಳಗಡೆ ಮಾಡ್ಕೊಂಡು ಹೋಗ್ಬೇಕು. ಮನೆಯೊಳಗೆಲ್ಲ ಮುಖ್ಯವಾಗಿ ಹೇಳಿದ್ರಲ್ಲ, ಏನ್ ಶುರುವಾದ್ರೂ ಕೂಡ ಬಿಗಿನಿಂಗ್ ಮರವಾಗಿನೇ ಬಗ್ಗಿಸ್ಬೇಕು. ಫ್ರಮ್ ಬಾಟಮ್ ಇಂದಾನು ಕೂಡ ಶುರುವಾದ್ರೆ ಬಹಳ ಚೆನ್ನಾಗಿರ್ತದೆ. ನಮ್ಮ ಹಬ್ಬಗಳ ಬಗ್ಗೆ ಹೇಳ್ಬೇಕು ಅವ್ರಿಗೆ, ಯಾಕ ಆಚರಣೆ ಮಾಡ್ಬೇಕು, ಯಾಕೆ ಇವ್ರನ್ನೆಲ್ಲ ನಾವು ಆರಾಧಿಸ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಅವ್ರ ಮಕ್ಳಿಗೆ ಅವ್ರು ಹೇಳಕ್ ಅನುಕೂಲ ಆಗುತ್ತೆ. ಈಗ ಮಠದ ಪರವಾಗಿ ನೀವೆಲ್ಲ ಕಾರ್ಯಕ್ರಮಗಳನ್ನು ಸಂಸ್ಕೃತ ಕಲಿಸ್ಬೇಕೇನೆ, ಮತ್ತೇನೋ ಕಾರ್ಯಕ್ರಮ ಹಾಕೊಳಕತ್ತೀರಿ. ಅದೇ ಪ್ರಕಾರ ನಿಮ್ ಕಡೆಯಿಂದ ಈ ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಅವೇರ್ನೆಸ್ ಅಂತ ಪ್ರೋಗ್ರಾಮ್ಗಳನ್ನ ಪ್ಲಾನ್ ಮಾಡಿದ್ರೆ ಯಾವ ತರ ಮಾಡ್ಬೇಕಂತ ನೀವಂತಲ್ಲ, ಇನ್ ಜನರಲ್ ಆಗಿ ಎಲ್ಲಾರು ನಾವು ಟ್ರೈ ಮಾಡ್ಬೇಕಂದ್ರೆ ಯಂಗ್ಸ್ಟರ್ಸ್ ಯಾವ ತರ ನಿಮ್ ಕೈ ಜೋಡಿಸ್ಬೇಕಂತ ಅನಿಸ್ತದೆ? ಅಲ್ಲ, ಅದನ್ನ ಮುಂದೆ ವಿಚಾರಣೆ. ಈಗ ಯಾಕಂತಂದ್ರೆ ಮೊದಲು ಬಾಲ್ಯ ಸಂಸ್ಕಾರ ಬಹಳ ಮುಖ್ಯ ಐತಿ. ನಾವು ಸಂಸ್ಕಾರವನ್ನ ಚೆನ್ನಾಗಿ ಕೊಟ್ವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಮುಂದೆ ಔಟ್ರನ್ನ ಬಗ್ಗೆ ತಿಳಿಸೋದು ಅವಶ್ಯಕತೆನೇ ಇಲ್ಲ. ಅವ್ರಿಗೆ ತಿಳ್ಕೊಂಡ್ಬಿಡ್ತಾರೆ, ಹೌದಪ್ಪ ನಮ್ಮ ಪರಂಪರೆ ಹಿಂಗೈತಿ, ನಾನು ಹಿಂಗಿರ್ಬೇಕು, ನಮ್ಮ ಮನೆತನದ ಗೌರವ ಹಿಂಗೈತಿ, ನಾನು ಹಿಂಗಿರ್ಬೇಕು. ಈಗ ಅದೇ ನಿಮ್ಗೆ ಹೇಳ್ದಂಗೆ, ಈಗ ಒಂದು ಆಫೀಸ್ ಒಳಗಡೆ ನಾವು ಜಾಯ್ನ್ ಆದ್ವಿ ಅಂತಂತಂದ್ರೆ ನಮಗ್ ಹೆಂಗ್ ಪ್ರಮೋಷನ್ ಆಗುತ್ತೆ, ಹಂಗಾಗಿ ನಾವು ಅಲ್ಲಿಗೆ ಸೆಟ್ ಹಾಕೊಂತ ಹೋಗ್ಬಿಡ್ತೀವಿ. ಆ ಪ್ರಮೋಷನ್ ಆಗೋದ್ಕಿಂತ ಮುಂಚೆ ನನ್ನ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ಜೊತೆಗೆ ನಮ್ದು ಬಾಲ್ಯ ಸಂಸ್ಕಾರ ಅಂತಕ್ಕಂಥದ್ದು ನಾವು ಕೊಟ್ವಿ ಅಂತಂತಂದ್ರೆ ಆ ಮಗು ಬೆಳಿತಾ 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 ತಾನೇ ಎಲ್ಲಾ ಸಂಸ್ಕಾರಗಳನ್ನ ಕಲ್ಕೊಂತ ಹೋಗ್ತಾನೆ, ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಹೋಗ್ತಾನೆ. ಮುಖ್ಯವಾಗಿ ನಾವು ಮನೇಲಿ ಬಾಲ್ಯ ಸಂಸ್ಕಾರ ಕೊಡೋದು ಬಹಳ ಮುಖ್ಯ. ಅದ್ರ ಕೊರಗಿರ್ತಿರೋದ್ರಿಂದ ನಾವು 1 ತಿಂಗಳ ಇಲ್ಲಿ ಶಿಬಿರ ಹಮ್ಮಿಕೊಂಡಿದ್ದೇವೆ. ಮತ್ತೆ ಅದಕ್ಕೆ ಮುಕ್ತ ಅವಕಾಶ, ಯಾವುದೇ ಜಾತಿ ಮತ ಪಂಥ ವರ್ಗ ವರ್ಣ ಭೇದ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಲಿಂಗ ಭೇದ ರಹಿತವಾಗಿ ಯಾರು ಬೇಕಾದ್ರೂ ಕೂಡ ಬರ್ಬೋದು. ಬೆಳಗ್ಗೆ ಯೋಗ, ಅದಾದ ಬಳಿಕ ಸಂಸ್ಕೃತ, ಅದಾದ ಬಳಿಕ ವಚನ, ಸೂಚನೆ ಆದ ಬಳಿಕ ಸ್ವಲ್ಪ ಸಂಗೀತ, ಆಮೇಲೆ ಒಂದ್ ಸ್ವಲ್ಪ ಬುದ್ಧಿಮತ್ತೆಯನ್ನು ಹೆಚ್ಚಿಸ್ತಕ್ಕಂಥ ಆಟಗಳು, ಅದಾದ ಬಳಿಕ ಮತ್ತೆ ಪ್ರಾರ್ಥನೆ ಆದ ಬಳಿಕ ಮತ್ತೆ ಮನೆಗೆ ತೆರಳತಕ್ಕಂಥದ್ದು, ಮತ್ತೆ ಬೆಳಗ್ಗೆ 5 ಇಲ್ಲಿ ಬರ್ತಕ್ಕಂಥದ್ದು. ಈ ತರ ಒಂದು 5 ಪ್ರೇಡ್ ಮಾಡ್ಕೊಂಡು ಮಕ್ಕಳಿಗೆ ಸಂಸ್ಕಾರ. ದೊಡ್ಡ ದೊಡ್ಡ ಸಮಸ್ಯೆಗಳ ಮಾತಾಡೋಕ್ಕಿಂತ ಸೊಲ್ಯೂಷನ್ ನಮ್ದು ಬಿಗಿನಿಂಗ್ ಇಂದ ಹೇಳದ್ನಲ್ಲ, ಬಾಲ್ಯದಿಂದಲೇ ಸಂಸ್ಕಾರ ಕೊಟ್ವಿ ಅಂತಂದ್ರೆ ಮಕ್ಕಳು ತಾವು ಬೆಳಿತಾ ತಾವು ಸಂಸ್ಕಾರವಂತರ ಆಗ್ತಾರೆ. ಅದ್ರ ಈ ವಿಡಿಯೋ ಮುಗಿಸೋಣ ಅಂತಂದ್ರೆ ನಿಮ್ ಭಕ್ತಾದಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಒಂದ್ಸಲ ಹೇಳಿ ಕಾರ್ಯಕ್ರಮ ಹಾಗೆ. ನಮ್ಮೆಲ್ಲ ಅಡವಿ ಸಿದ್ದೇಶ್ವರ ಮಠ ಅಂಕಲಿಗಿ ಮತ್ತು ಕುಂದರ್ಗಿಯ ಸಮಸ್ತ ಭಕ್ತ ವೃಂದಕ್ಕೆ ನಮ್ಮ ಎರಡೂ ಶ್ರೀಮಠದ ಕಡೆಯಿಂದ ಹಾಗೂ ನಮ್ಮ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ತಮ್ಮೆಲ್ಲರ ಜೀವನದಲ್ಲಿ ಸಂತೃಪ್ತಿಯನ್ನ ಸಮೃದ್ಧಿಯನ್ನ ತರಲಿ ಅಂತ ಶುಭ ಆಶಿಸ್ತೇನೆ.